ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಸದ್ಯಕ್ಕೆ ಎಲ್ಲಿ ನೋಡಿದ್ರು UI ಅನ್ನುವಂತ ಸಿನಿಮಾದ ವಿಚಾರವೇ ಕೇಳಿ ಬರ್ತಾ ಇದೆ. ರಿಯಲಿಸ್ಟಿಕ್ಗೆ ರಿಯಲ್ ಆಗಿರುವಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ನೋಡಿ, UI ರಿಲೀಸ್ಗೆ ಹತ್ರ ಆಗ್ತಾ ಇದೆ. ಟೆನ್ಷನ್ ಏನಾದರೂ ಇದೆಯಾ? ಇಲ್ಲಪ್ಪ, ಅದಿದ್ದೇ ಇರುತ್ತೆ. ಆ್ಯಕ್ಚುಲಿ ಇವಾಗ ಹತ್ರ ಬಂದಾಗ ಇಂಟರ್ವ್ಯೂಸ್ಗಳು ಜಾಸ್ತಿ ಇರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜು, 5 ಲ್ಯಾಂಗ್ವೇಜ್ ಅಲ್ಲ, ಎಲ್ಲ ಕಡೆ ಟ್ರಾವೆಲಿಂಗು, ಪ್ರೆಸ್ ಕಾನ್ಫರೆನ್ಸ್ಗಳು, ಅದ್ರ ಜೊತೆಯಲ್ಲಿ ಫೈನಲ್ ಕಾಪಿ ಅದರದ್ದೆಲ್ಲ ಇರುತ್ತೆ ಆ್ಯಕ್ಚುಲಿ, ಅಷ್ಟೇ. ಸರ್, ಪ್ರತಿ ಸಲ ಇಂಟರ್ವ್ಯೂ ಮಾಡಿದಾಗಲೂ ನಮಗೆ ಬಾಣ ಬಿಡ್ತೀರಾ ನೀವು. ನೀವೇ ಹೇಳಿ, ನಿಮಗೇನು ಅನ್ಸುತ್ತೆ? ಅದು ಬಿಟ್ಟು ಇವತ್ತು ನಿಮ್ಮಿಂದ ಆನ್ಸರ್ ತಿಳ್ಕೊಬೇಕು. ಕಮಾನ್, ಲೆಟ್ ಅಸ್ ಸ್ಟಾರ್ಟ್. ನೀವು ಕೇಳಲೇಬೇಡಿ, ನಾ ಸ್ಟಾರ್ಟ್ ಮಾಡಲಾ? ಸರ್, UI ನಿಮ್ಮ ಪ್ರಕಾರ ಏನು ಅಂತ? ಇದು ನನ್ನ ಜೊತೆಲಿ ಯಾವಾಗ ಸೇರಿದ್ವಿ ಅಂದರೆ, ಸ್ಕ್ರಿಪ್ಟಲ್ಲಿ ಒಂದಷ್ಟು ಗ್ಯಾಂಗ್ ಸೇರಿದ್ರು ನನ್ನ ಜೊತೆಲಿ. ಎಲ್ಲಿಂದ ಅಂದರೆ, ಇದರಲ್ಲಿ ಯಾರ್ಯಾರು ಸೇರಿದ್ರು ಅಂತ ಹೆಸರುಗಳು ಹೇಳ್ತಾ ಹೋಗ್ತೀನಿ ನಿಮಗೆ. ಬೇಡ. UI ಅಂದರೆ ಏನು? ಶಾರ್ಟಲ್ಲಿ ಹೇಳಿಬಿಡಿ ಸರ್. ಅಲ್ಲ, ಶಾರ್ಟಾಗಿ ಮಾಡಿದೆ, ಇನ್ನೇನು ಹೇಳೋದು? ನೀವೇ UI ಅಂದರೆ ಏನು ಅಂದರೆ ಏನರ್ಥ? ಸರ್, ಎ ಅಂದರೆ ಏನು ಹೇಳಿ ಸರ್? ಸರ್, ಎಕ್ಸ್ ಅಂದರೆ ಏನು ಹೇಳಿ ಸರ್? ಅಂದರೆ ಹೆಂಗೆ ಅದು? ನೀವೇ ಹೇಳ್ತಾ ಇದ್ದೀರಾ UI ಅಂತ. ನೆಕ್ಸ್ಟು ಸರ್, ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಸಿನಿಮಾ ನೋಡಿದ ಮೇಲೆ ಏನಾದರೂ ಮತ್ತೆ ಆ ಸಿನಿಮಾದ ಬಗ್ಗೆ ಅಥವಾ ಕಥೆಯ ಬಗ್ಗೆ ಜನರು ಯೋಚಿಸ್ತಾ ಇರ್ತಾರಾ ಪ್ರತಿನಿತ್ಯ, ಹೇಗೆ ಅಂತ? ಅಲ್ಲ, ನನಗನ್ಸುತ್ತೆ ಆ ಡಿಸ್ಕಷನ್ಗಳಾಗ್ಬೋದು ಅಂತ. ತುಂಬ ವಿಷಯ ಇರೋದ್ರಿಂದ ಈಚ್ ಆ್ಯಂಡ್ ಎವ್ರಿಥಿಂಗು, ಆ ಡಿಕೋಡಿಂಗು, ಇದು ಹಿಂಗೆ ಹಂಗೆ, ಇದು ಈ ಥರ ನೋಡೋಣ, ಇನ್ನೊಂದ್ಸತಿ ಆ ಥರ ನೋಡೋಣ ಅಂತ ತುಂಬ ಡಿಸ್ಕಷನ್ಗಳಾಗ್ಬೋದು ಅಂತ ನನಗನ್ಸಿದೆ. ನೋಡೋಣ. ಕಲ್ಕಿ ಜೊತೆ ಇನ್ನೊಂದು ಪಾತ್ರ ಹೇಗಿರಬಹುದು? ಅರ್ಥ ಆಗಲಿಲ್ಲ. 2 ಶೇಡ್ ಇದೆ ಅಂತ ಗೊತ್ತಾಗ್ತಿದೆ. ಹೆಂಗೆ ಗೊತ್ತಾಯಿತು? ಸ್ವಲ್ಪ ನೋಡಿದಾಗ ಗೊತ್ತಾಗುತ್ತೆ ಸರ್. ಹಂಗೆ ಇನ್ನೊಂದು ಹೆಂಗಿರಬಹುದು? ನನಗೆ ಗೊತ್ತಾಗಿಲ್ಲ, ನೀವೇ ಹೇಳ್ಬೇಕು. ಅದು ಸರ್, ಡೈರೆಕ್ಟ್ರು ನೀವೇ, ಆಕ್ಟ್ರು ನೀವೇ. ಆ 2 ಪಾತ್ರಗಳ? ಆ ಪಾತ್ರ ಅಲ್ಲ, UI ಒಳಗಿನ ಪಾತ್ರ. ಏನು ಅರ್ಥ ಆಗ್ತಿಲ್ಲ ನೀವು ಕೇಳ್ತಿರೋದು. ನೀವೇ ಹೇಳ್ಬೇಕು. ಸರ್, UI ಒಳಗಡೆ 2 ಪಾತ್ರಗಳು ಇರಬಹುದು. ಒಂದು ಕಲ್ಕಿ ಅಂತ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬಿಟ್ರಿ. ಅದು ಹೇಳಿ ನೀವೇ, ನಿಮ್ಗೆ ಗೊತ್ತಲ್ವ ಎಲ್ಲ? ನನ್ಗೆ ಗೊತ್ತಿಲ್ಲ ಸರ್, ಇವತ್ತು ಆನ್ಸರ್ ತಗೋಬೇಕು ಸರ್. ನಾನು ಗೊತ್ತಿಲ್ಲ ಅಂದರೆ ಸರ್ 2 ಪಾತ್ರಗಳಿದೆ ಇದ್ರೊಳಗೆ ಅಂತ ಹೆಂಗೆ ಹೇಳ್ತೀರಾ ನೀವು? ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂದಮೇಲೆ ನಿಮ್ಗೆ ಎಲ್ಲವೂ ಗೊತ್ತಿರಬೇಕು. ನೀವೇ ಹೇಳ್ಬಿಡಿ. ನನಗೆ ಗೊತ್ತಿಲ್ಲ ಸರ್, ನಾನು ಪ್ರಶ್ನೆ ಮಾಡ್ತಿದ್ದೀನಿ, ಉತ್ತರ ತಿಳ್ಕೊಬೇಕು ಅನ್ನೋ ಆಸೆ. ಆ್ಯಕ್ಚುಲಿ 4 ಪಾತ್ರ ಇದೆ, ಅದು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಮತ್ತೆ ಹೇಳ್ಬಿಡಿ ಸರ್, ಆ 4 ಪಾತ್ರ ಏನಕ್ಕೆ ಕೇಳ್ಬೇಕು ನಾನು? ನೀವು ಪಿಕ್ಚರ್ ನೋಡಿ ಅಂತ ನಾವು ಮಾಡ್ತಾ ಇರೋದು, ಹೇಳೋದಕ್ಕಲ್ಲ ಅಷ್ಟೇ. ಪ್ರಜಾಕೀಯ ಏನಾದರೂ UI ಒಳಗಡೆ ಇರುತ್ತಾ? ಅದು ನೀವು ನೋಡಿ, ನಿಮ್ಗೆ ನೋಡ್ಬೇಕಂದ್ರೆ ಅದನ್ನು ನೋಡ್ಬೋದು. ನೀವು ನಿಮಗೆ ಬೇಕು ಅನ್ಸಿದ್ರೆ ಅದು ಇರುತ್ತೆ, ಇಲ್ಲ ಅಂದರೆ ಬೇರೆ ಇರುತ್ತೆ. ಇಟ್ ಈಸ್ ಆಲ್ ಅಬೌಟ್ ಯು. ಆ್ಯಕ್ಚುಲಿ ನೀವು ಹೆಂಗೆ ನೋಡ್ತೀರಾ ಅಂತ. ನೀವು ಒಂದು ಜಸ್ಟ್ ಸಿನಿಮಾ ಥರ ನೋಡ್ಕೊಂಡ್ರೆ ಸಿನಿಮಾ ಥರನೇ ಒಂದು ಊರಲ್ಲಿ ನಡೆಯೋ ಕತೆ ಥರ ಇರುತ್ತೆ. ಫಿಲಾಸಫಿಕಲ್ ನೋಡ್ರೆ ಅದು ಇನ್ನೊಂದು ಥರ ಇರುತ್ತೆ. ಸೊ ಆ ಥರ ಬೇರೆ ಬೇರೆ ಡೈಮೆನ್ಷನ್ಸ್ಗಳಿದೆ ಇದರಲ್ಲಿ. ಸರ್, ಹುಳ ಬಿಡುವಂಥ ಒಂದು ಪ್ರಯತ್ನ. ನನಗೆ ನೀವು ಹುಳ ಬಿಡ್ತಿದ್ದೀರಾ ಇವಾಗ? ನಾನು ಹುಳ ತೆಗಿಯಕ್ಕೆ ಟ್ರೈ ಮಾಡ್ತೀನಿ, ನೀವು ಹುಳ ಬಿಡಕ್ಕೆ ಟ್ರೈ ಇಲ್ಲ ಸರ್. ಟೀಸರ್ ಯಾವಾಗ ಬಿಟ್ಟು, ಈಗ ವಾರ್ನರ್ ತನಕ ಬಿಟ್ರು, 1 ವರ್ಷ ನೀವು ಮರ್ತೋಗ್ಬಿಟ್ಟಿದ್ದೀರಾ ಎಲ್ಲ. ಇಲ್ಲ ಸರ್, ಮತ್ತೆ ಅಲ್ಲೇ ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಟಾಕುತ್ತೆ ಸರ್. ಒಂದೊಂದು ನೋಡ್ಬೇಕಾದ್ರು, ಒಂದೊಂದು ಟೀಸರ್ ನೋಡ್ಬೇಕಾದ್ರೂ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಾಕುತ್ತೆ. ಯಾವ ತರ ಪ್ರಶ್ನೆ? ಒಂದು ಬಿಟ್ಕೊಳ್ಳೆ ಇದೇ ಇರುತ್ತೆ ಸಿನಿಮಾ ಅಂತನಾ? ಹಂಗಂತಲ್ಲ ಸರ್. ನೀವು ಕೇಳಿದ್ ಇವಾಗ ಅದನ್ನೇ ಸರ್, ಇಡೀ ಪಿಕ್ಚರ್ ಹಿಂಗೆ ಇರುತ್ತಾ ಅಂತ ಕೇಳಿದ್ರಿ. ಫಸ್ಟ್ ನೋಡಿದ್ದೀರಾ ಅಂದ್ರೆ ನೋಡಿದ್ದೀನಿ ಅಂದ್ರೆ, ಹಂಗಾರೆ ಅದು ಪಿಕ್ಚರಲ್ಲಿ ಇರಲ್ವಾ? ನಿಮ್ಮ ಪ್ರಕಾರ ಹೇಳಿ ಹೋಗ್ಲಿ. ನೀವೇ ಕನ್ಫ್ಯೂಷನ್ ಮಾಡ್ತಿದ್ದೀರಾ? ನೋ, ಐ ಆಮ್ ನಾಟ್ ಕನ್ಫ್ಯೂಸಿಂಗ್, ಯು ಆರ್ ಕನ್ಫ್ಯೂಸಿಂಗ್ ಮೀ. ಕಡೆ ಟ್ರೋಲ್ ಆಗುತ್ತೆ ಅನ್ನುವಂಥ ಒಂದು ಸಾಂಗ್ ಬಿಡ್ತೀರಾ, ಅದರಲ್ಲಿ ಒಂದಿಷ್ಟು ಪ್ರಚಲಿತ ಏನು ಇನ್ಸಿಡೆಂಟ್ಗಳಿದೆ ಅಥವಾ ಟ್ರೋಲ್ ಆಗಿರುವಂಥ ಒಂದಿಷ್ಟು ಕಂಟೆಂಟ್ಗಳನ್ನು ಇಟ್ಕೊಂಡು ಸಾಂಗ್ ಮಾಡ್ತೀರಾ. ಇಲ್ಲಿ ವಾರ್ನರ್ ಟೀಸರ್ ಬಿಟ್ಟರೆ ಒಂದಿಷ್ಟು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀರಾ. ಸೊ ಇದೆಲ್ಲವನ್ನ ನೋಡಿದಾಗ ಮುಂದೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ ಸರ್ ಪ್ರತಿ ಮನುಷ್ಯನಿಗೆ. ಮುಂದೆ ಹಿಂಗಾಗಬಹುದಾ ಅಥವಾ ಈ ಥರ ಭಯ ಪಡಬೇಕಾ ಅನ್ನೋ ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟಾಕುತ್ತೆ ಮನುಷ್ಯನಿಗೆ. ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅಲ್ಲಿ ಈ ಕಥೆಯ ಮೂಲಕ, UI ಕಥೆಯ ಮೂಲಕ ಅಂತ? ನೀವು ನೋಡಿ ಹೇಳ್ಬೇಕು ಅದನ್ನು. ನಿಮ್ಮ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಅಷ್ಟೇ. ನೀವು ಹೇಳ್ತೀರಾ ಫಸ್ಟ್, ಸರ್ ಎಲ್ಲ ನೀವು ಹೇಳಿ ಅಂತೀರಾ ಅಂತ. ನೀವು ಕೇಳೋ ಕ್ವಶನ್ ನಾನು ಹಂಗೆ ಹೇಳ್ಬೇಕು ನಾನು, ಅಲ್ವಾ? ಈಗ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತೀನಿ, ನೀವು ಸರ್ಪ್ರೈಸ್ ಕೊಡೋಣ ಅಂತ ಇರ್ತೀರಾ. ನಾನು ನಿಮ್ಮಲ್ಲಿ ಏನು ಮಾಡಿದ್ದೀರಾ ಹೇಳಿ? ಊಟಕ್ಕೆ ಬರ್ತೀನಿ. ರೈಸಾ, ರಸಮ್ಮ, ಅಥವಾ ಏನು ಬಿರಿಯಾನಿನ? ಚಿಕನ್ ಬಿರಿಯಾನಿ ಹೆಂಗಿದೆ? ನಾನು ಕೇಳಕ್ಕೆ ಶುರು ಮಾಡಿದೆ, ಚಿಕನ್ ಬಿರಿಯಾನಿ ಹೆಂಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿರುತ್ತಾ? ಸರ್ ದಯವಿಟ್ಟು ಬನ್ನಿ ಸರ್, ಊಟ ಮಾಡಿ ನೀವು ಹೇಳಿ ಸರ್ ಟೇಸ್ಟು ಅಂತೀರಾ. ಇಲ್ಲ ನನಗೆ ಹೇಳಿ, ಚಿಕನ್ ಬಿರಿಯಾನಿ ನೀವು ಟಕ್ ಅಂತ ಅದರಲ್ಲಿ ಏನೋ ಬೇರೆ ಸೇರಿಸ್ಬಿಡ್ತೀರಾ? ಅಂದರೆ ನೀವು ಹೆಂಗಿರುತ್ತೆ ನಿಮಗೆ?
ಸರ್ ಹಂಗಾದ್ರೆ ಕಥೆಯದು ಯಾವುದೇ ಹಿಂಟ್ ಸಿಗಲ್ಲ ನಮಗೆ, ಕತೆ ಸುತ್ತ ಮಾತಾಡೋಣ ಸರ್ ಇವತ್ತು. ಇಸ್ ನಾಟ್ ಲೈಕ್ ದಟ್ ಆ್ಯಕ್ಚುಲಿ. ಸಿ, ಯಾವುದೇ ಆಗಲಿ ಸಿನಿಮಾ ಆ್ಯಕ್ಚುಲಿ ಆ ಸ್ವಾರಸ್ಯ ಇದ್ರೇ ಸಿನಿಮಾ ಅಲ್ವಾ? ಯಾರು ಕತೆ ಹೇಳ್ತಾರೆ ಹೇಳಿ ನಿಮಗೆ? ಯಾರ ಕತೆ ಹೇಳಿದಾರ ಪಿಕ್ಚರಲ್ಲಿ ಕೂತ್ಕೊಂಡು ನಿಮಗೆ ಇಂಟರ್ವ್ಯೂಲಿ? ಇಲ್ಲ ಇಲ್ಲ ಸರ್. ಅಲ್ವಾ?